ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾವು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ, ಸೊ ಈ ರೀತಿ ಎಲ್ಲ ಮೂಂಗ್ ದಾಲ್ ದೋಸೆ ಎಲ್ಲ ಅಂದರೆ ಎಲ್ಲ ಥರದ್ದು ದಾಲ್ನ ಮಿಕ್ಸ್ ಮಾಡಿ ದೋಸೆ ಮಾಡ್ಕೋಬೇಕಂತ ಹೇಳಿ ನೆನೆಸಿಟ್ಟಿದ್ದೆ. ಸೊ ಅದನ್ನೇ ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ರುಬ್ಕೊತಿದ್ದೀನಿ. ಸೊ ನೈಟು ನಾನು ರುಬ್ಬಿಟ್ಟಿರಲಿಲ್ಲ, ಇವಾಗ ರುಬ್ಕೊತಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಜೊತೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆ, ಒಂಚೂರು ಶುಂಠಿ ಹಾಗೆ ಒಂದು ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಸೊ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನ ನೀಟಾಗಿ ಸೇಮ್ ದೋಸೆ ಇಟ್ಟೋದಕ್ಕೆ ರುಬ್ಕೋಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪನೇ ರೈಸ್ ಹಾಕಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಮಾರ್ನಿಂಗ್ ಟೀನೂ ಕೂಡ ಕುಡಿದೆ. ನನಗೆ ಮಾರ್ನಿಂಗ್ ಟೀ ಕುಡ್ದಿಲ್ಲ ಅಂದರೆ ಒಂಥರ ನಿದ್ದೆ ಮಾಡೋ ಥರನೇ ಇರುತ್ತೆ. ಹಾಗೆ ಈ ದೋಸೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು ನನಗೆ. ನಾನಿಲ್ಲಾಂದರೆ ಮಾಡ್ಕೊತಾನೆ ಇರಲಿಲ್ಲ. ಸೊ ಅವ್ರು ಹೇಳಿದ್ದಕ್ಕೆ ಬಂದು ನೈಟ್ ಕೂಡ ನೆನೆ ಹಾಕಿದ್ದು. ಹಾಗೆ ನಿಜವಾಗ್ಲೂ ಆ ಆಂಟಿಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕೂಡ ನಾವು ವೇಸ್ಟ್ ಮಾಡಲಿಲ್ಲ. ಸೊ ನೈಟು ಅದನ್ನೇ ತಿಂದಿದ್ದು ನಾವು. ಹಾಗೆ ಅದ್ರ ಜೊತೆಯಲ್ಲಿ ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿ ಮಾಡ್ಕೊಳ್ತಿದ್ದೀನಿ. ನಿಜವಾಗ್ಲೂ ನನಗೆ ಪಾಲಕ್ ಪನ್ನೀರ್ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ. ಹಾಗೆ ಪನ್ನೀರ್ ಗ್ರೇವಿನೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಗೊತ್ತಿಲ್ಲ. ಪ್ರೀವಿಯಸ್ ಒನ್ ಟೈಮ್ ಮಾಡಿದ್ದೆ, ಆವಾಗ ಚೆನ್ನಾಗಿ ಬಂದಿತ್ತು. ಬಟ್ ಈ ಸಲ ಟೇಸ್ಟ್ ಚೆನ್ನಾಗಿ ಬರಲಿಲ್ಲ. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅನ್ನಿಸ್ತು. ಹಾಗೆ ಸ್ಪೈಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಅನ್ನಿಸ್ತು. ಏನು ಅಂತ ಗೊತ್ತಾಗಲಿಲ್ಲ ನನಗೆ, ಏನು ಹಾಕಬೇಕಿತ್ತು. ಹಾಗೆ ಗೋಡಂಬಿ ಎಲ್ಲ ಬೇಕಿತ್ತು. ನಮ್ಮ ಮನೇಲಿ ಗೋಡಂಬಿ ಇರಲಿಲ್ಲ. ಸೊ ಅದಕ್ಕೆ ಮನೇಲಿ ಇದ್ದಿದ್ರಲ್ಲೇ ಈಗ ಒಂಥರ ಮಾಡಿ ಸೊ ಪನ್ನೀರ್ ಗ್ರೇವಿನ ಮಾಡಿಕೊಟ್ಟಿದ್ದೆ. ಸೊ ದೋಸೆ ಚೆನ್ನಾಗಿತ್ತು, ಬಟ್ ಪನ್ನೀರ್ ಗ್ರೇವಿ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿತ್ತು, ಓಕೆ. ಬಟ್ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಬಿಟ್ಟಿದ್ದೆ ನಾನು. ಸುಮ್ಮನೆ ಏನೋ ಒಂದು ಅರ್ಜೆಂಟ್ಗೆ ಅಡುಗೆ ಮಾಡಬೇಕಂತ ಹೋದರೆ ಏನಾದರೂ ಒಂದು ಸಿಂಪಲಾಗಿ ಮಾಡಿದ್ರು ಅದು ತುಂಬಾ ಚೆನ್ನಾಗಾಗಿರುತ್ತೆ. ಅದೇ ನಾವು ಒಂದು ರೆಸಿಪಿನ ನೋಡಿ ಸೊ ಯೂಟ್ಯೂಬಲ್ಲಿ ಏನಾದರೂ ರೆಸಿಪಿನ ನೋಡಿ ನೀಟಾಗಿ ಮಾಡಬೇಕು ಅಂತ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗ ಅದು ನಿಜವಾಗ್ಲೂ ಕೆಟ್ಟೋಗುತ್ತೆ. ಹಾಗೆ ಹಾಕಿದ್ದೆ ನಾನೇ ತುಂಬಾ ಪೇಷನ್ಸಿಂದ ನಿಧಾನಕ್ಕೆಲ್ಲನೂ ಕಟ್ ಮಾಡಿ ಎಲ್ಲನೂ ಫ್ರೈ ಮಾಡಿ ಎಲ್ಲ ಮಾಡಿದೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿ ಬರಲಿಲ್ಲ. ಅಂಥ ತೀರಾ ಚೆನ್ನಾಗಿ ಬರಲಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಸಾಲ ಥರ ಫ್ಲೇವರ್ ಇತ್ತು. ಸೊ ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ. ಹಾಗೆ ನೀವೇ ನೋಡ್ತಿರ್ಬೋದು, ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಆ್ಯಂಡ್ ನೆನ್ನೆನೇ ನಾನು ನಿಮಗೆ ತೋರಿಸಿದ್ದೆ, ಜಸ್ಟ್ 1 ಕಪ್ಪಷ್ಟು ರೈಸ್ ಹಾಕಿದ್ದೆ ಅಷ್ಟೇ ನಾನು ಇದಕ್ಕೆ. ಬಿಟ್ಟರೆ ಎಲ್ಲ ಥರದ್ದು ಅಂದರೆ ಹೆಸ್ರು ಕಾಳು ಹಾಕ್ಕೋಬೋದು ನೀವು ಬೇಕಿದ್ರೆ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ, ಎಲ್ಲ ಥರದ್ದು, ಅಂದರೆ ನಾನು ಅಲಸಂದಿ ಕಾಳು ಏನೇನಿತ್ತು ಅದೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಿದ್ದರೆ ಹೆಸ್ರು ಕಾಳನ್ನ ಹಾಕ್ಕೋಬೋದು. ನಾನು ಹೆಸ್ರು ಕಾಳು ಮಾತ್ರ ಸ್ಕಿಪ್ ಮಾಡಿದ್ದೆ. ಹಾಗೆ ನೆಕ್ಸ್ಟು ನನ್ನ ಹಸ್ಬೆಂಡ್ ಹೋದ್ಮೇಲೆ ನಿಧಾನಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ನಿಂತು ತುಂಬಾ ಪಾತ್ರೆಗಳಾಗಿಬಿಟ್ಟಿದೆ, ನೀವೇ ನೋಡ್ತಿರ್ಬೋದು. ಹಾಗೆ ಎಲ್ಲ ಪಾತ್ರೆನೂ ನಿಧಾನಕ್ಕೆ ವಾಶ್ ಮಾಡಿಕೊಂಡೆ. ಹಾಗೆ ಎಲ್ಲರೂ ಹೀಗೆ ಅಂದ್ಕೊತೀನಿ. ಸೊ ಹೆಣ್ಮಕ್ಳುಗಳಿಗೆ ಕಿಚನ್ ಕ್ಲೀನಾಗಿಲ್ಲ ಅಂದರೆ ಒಂಥರ ಮನ್ಸಿಗೆ ಸಮಾಧಾನನೇ ಇರಲ್ಲ. ಸೊ ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನೋ ನೀಟಾಗಿರ್ತೀನೋ ಕಿಚನ್ನ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದು ನಂಗೆ ಗೊತ್ತು, ಮತ್ತೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಅದೇ ಥರನೇ ಆಗುತ್ತೆ ಅಂತ. ಬಟ್ ಆದ್ರೂ ನನಗೆ ಒಂದು ಸಲನಾದರೂ ಗ್ಯಾಸ್ ಸ್ಲ್ಯಾಬ್ ಎಲ್ಲನೂ ನೀಟಾಗಿ ಈ ರೀತಿ ಲಿಕ್ವಿಡ್ ಹಾಕಿ ವಾಶ್ ಮಾಡ್ಕೊಬಿಟ್ರೆ ನನಗೆ ಆವಾಗಲೇ ಒಂಥರ ಫುಲ್ ಸಮಾಧಾನ ಆಗೋದು. ಆ ಗ್ಯಾಸ್ ಸ್ಟವ್ ನೀಟಾಗಿ ಫುಲ್ ಶೈನಿಂಗಾಗಿ ಕಾಣಿಸ್ತಿರ್ಬೇಕು, ಆವಾಗಲೇ ನನಗೆ ಕಿಚನ್ ಕಡೆ ಹೋಗ್ಬೇಕಂತ ಅನ್ಸೋದು. ಸೊ ನನಗೆ ಈ ರೀತಿ ಇದ್ರೇ ಕಿಚನ್ ತುಂಬಾ ಇಷ್ಟ ಆಗುತ್ತೆ. ನಾನು ಅಮ್ಮ ಮನೇಲಿರುವಾಗಲೂ ಅಷ್ಟೇ, ನೈಟೇ ಎಲ್ಲನೂ ಮಾಡಿಬಿಟ್ಟು ಮಲ್ಕೊತಿದ್ದೆ. ನನಗೆ ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಕಿಚನ್ ನೀಟಾಗಿರಬೇಕಿತ್ತು. ಅಂದರೆ ಟೀ ಮಾಡು ಅಂತಿದ್ರು ನಮ್ಮ ಮಮ್ಮಿ. ಸೊ ಬೆಳಗ್ಗೆ ಎದ್ದು ನಾನು ಟೀ ಮಾಡುವಾಗ ನನಗೆ ಕಿಚನ್ ಫುಲ್ ನೀಟಾಗಿರಬೇಕು. ಪಾತ್ರೆ ಎಲ್ಲನೂ ನೈಟೇ ಹಾಕಿಬಿಟ್ಟು ಮಲ್ಕೊತಿರ್ಲಿಲ್ಲ ನಾನು. ಸೊ ಇವಾಗ ನೆಕ್ಸ್ಟು ಸೋಫಾ ಕವರ್ಸ್ ಎಲ್ಲ ಎಷ್ಟು ಹಾಕಿದ್ರೂ ಕೂಡ ಇದು ನನ್ನ ಹಸ್ಬೆಂಡ್ ಬಂದು ಅದ್ರ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಆ ಟಿ ವಿ ನೋಡಿಕೊಂಡು ಅದೆಲ್ಲ
ಕೆಳಗಡೆ ಬಂದುಬಿಟ್ಟಿರುತ್ತೆ. ಸೊ ಬೆಳಗ್ಗೆ ಎದ್ದು ಇದನ್ನು ಹಾಕೋದೇ ಒಂಥರ ನನಗೆ. ನಾರ್ಮಲ್ ಸೋಫಾ ಆಗಿದ್ದರೆ ಹಾಕ್ಬೋದು ಆರಾಮಾಗಿ, ಬಟ್ ಇದನ್ನು ಎಳೆಯೋದು ನಮ್ಮ ಮನೇಲಿ ಅಷ್ಟೊಂದು ಹಾಲ್ ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದೇ ಇರೋದು. ಅದರಿಂದ ಸ್ವಲ್ಪ ಎಳೆಯೋಕ್ಕೆಲ್ಲ ಫುಲ್ ಕಷ್ಟ ಆಗುತ್ತೆ. ಅದು ಒಂಥರ ಸೋಫಾ ಕವರ್ ಹಾಕೋದೇ ಒಂದು ತಲೆನೋವು ಆಗಿಬಿಟ್ಟಿದೆ ನನಗೆ. ಬಟ್ ಅದನ್ನ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದರಿಂದ ಇವಾಗ ನೀಟಾಗಿ ಹಾಲೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸೊ ಆವಾಗವಾಗ ಮನೆಯಲ್ಲಿ ಒಂದು 2-3 ದಿವಸ ಬಿಟ್ಟು ಫುಲ್ ಎಲ್ಲ ಧೂಳೆಲ್ಲನೂ ಕ್ಲೀನ್ ಮಾಡ್ಕೊತಿರ್ತೀನಿ. ಅಂದರೆ ಗೋಡೆ ಮೇಲೆಲ್ಲ ಫುಲ್ ಧೂಳು ಕೂತ್ಕೊಂಡಿರುತ್ತೆ, ಅದನ್ನೆಲ್ಲ ತೆಗಿತಿರ್ತೀನಿ. ಜಾಡಿ ಕಟ್ಟೋದು ಅಂತಾರಲ್ಲ, ಸೊ ಆ ರೀತಿ ಅದೆಲ್ಲ ಆಗಬಾರ್ದಲ್ವ ಮನೆಯಲ್ಲಿ. ಸೊ ಅದಕ್ಕೆ ಆವಾಗವಾಗ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟು ಕಸ ಎಲ್ಲ ಗುಡಿಸಿದ್ಮೇಲೆ ನನ್ನ ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಾಕಬೇಕಿತ್ತು. ನಿಜವಾಗ್ಲೂ ನೀವೇ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದು ಶಂಖಪುಷ್ಪ ಬೆಳ್ಕೊಂಡು ಹೋಗ್ತದೆ ಅಂತೇಳಿ. ನನಗೆ ಸುಮ್ಮನೆ ನಮ್ಮಮ್ಮ ಆವಾಗ ಒಂದು ಚಿಕ್ಕ ಬೀಜ ತಂದು ಹಾಕ್ಕೊಟ್ಟಿದ್ರು. ಅದಿಷ್ಟು ದೊಡ್ಡ ಗಿಡ ಆಗಿದೆ, ಅದರಿಂದ ಒಂದು 10-6 ಗಿಡನೇ ಆಗಿದೆ. ಸೊ ಇವಾಗ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ಸೊ ಕಸ ಗುಡಿಸೋವಾಗ ಏನು ಗೊತ್ತಾ, ನನಗೆ ಸ್ಪೆಕ್ಸ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ನಿಜವಾಗ್ಲೂ ಕಾಣಿಸಲ್ಲ ನನಗೆ. ಎಲ್ಲಾದರೂ ಧೂಳಿದ್ರೆ ಹಂಗೆ ಬಿಟ್ಬಿಟ್ಟಿರ್ತೀನಿ. ಹಾಗೆ ಕೆಲಸ ಎಲ್ಲನೂ ಮುಗಿಸಿ ಹೋಗಿ ತಲೆಗೆ ಸ್ನಾನ ಮಾಡಬೇಕಿತ್ತು. ಸೊ ಅದಕ್ಕೆ ತಲೆಗೆ ಸ್ನಾನ ಕೂಡ ಮಾಡ್ಕೊಬಂದೆ. ಹಾಗೆ ವರ್ಕ್ ಕೂಡ ಲಾಗಿನ್ ಮಾಡಬೇಕಿತ್ತು. ಸೊ ಮೀನ್ವೈಲ್ ನಾನು ಸ್ವಲ್ಪ ವೀಡಿಯೋನು ಎಡಿಟ್ ಮಾಡ್ಕೊತಿದ್ದೆ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಹಾಗೆ ವೀಡಿಯೋನೂ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗ್ತಿರುತ್ತೆ. ಸೊ ಹಾಗೆ ಇವಾಗ ಈ ಟಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು ಈ ವಿಡಿಯೋನಲ್ಲಿ. ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ, ಸೊ ಅದಕ್ಕೆ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಹಾಗೆ ಸ್ನಾನ ಮುಗಿಸ್ಕೊಬಂದ್ನಲ್ವ, ಸೊ ಸಿಂಪಲ್ಲಾಗಿ ಸ್ಕಿನ್ ಕೇರ್ ಮಾಡ್ಕೊತಿದ್ದೀನಿ. ನನಗೇನೆಂದರೆ ಸ್ನಾನ ಮಾಡ್ಕೊಂಡು ಬಂದಾಗ ನಿಮ್ಮ ಫೇಸ್ ತುಂಬ ವೆಟ್ ಇರುತ್ತೆ, ಅಂದರೆ ಸ್ವಲ್ಪ ಫೇಸ್ ಡ್ರೈ ಅನಿಸಲ್ಲ. ಸೊ ಆವಾಗಲೇ ನೀವು ಮಾಯ್ಶ್ಚರೈಸರ್ ಮತ್ತು ಕ್ರೀಮ್ ಏನಿದೆ ಅದನ್ನು ಹಾಕ್ಕೊಂಡು ಬಿಡಬೇಕು. ನೀವು ಆವಾಗ ನೋಡಿ ಫೇಸ್ ಒಂಥರ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಿಮ್ಮ ಫೇಸ್ ಫುಲ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಲೇಟಾಗಿ ಅಂದರೆ ಸ್ಕಿನ್ ಕೇರ್ ಮಾಡ್ಕೊತೀರಾ ಆಮೇಲೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ಕಿನ್ ಡ್ರೈ ಅನಿಸುತ್ತೆ. ಅದೇ ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಬಂದಿರ್ತೀವಲ್ಲ, ಆವಾಗ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಆ ಟೈಮಲ್ಲಿನೇ ನಾವು ಮಾಯ್ಶ್ಚರೈಸರು ಕ್ರೀಮೆಲ್ಲ ಹಾಕ್ಕೋಬೇಕಂತ ನನಗೆ ಅನಿಸುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅದು, ನನ್ನ ಫೇಸ್ಗೆ ಇದೇ ರೀತಿ ಸೂಟ್ ಆಗೋದು. ಸೊ ಅಷ್ಟೇ ಸಿಂಪಲ್ಲಾಗಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ಹಾಕ್ಕೊಂಡೆ. ಸೊ ಇಷ್ಟೇ ನಾನು ರೆಡಿ ಆಗೋದು. ಅದು ನಾನು ತುಂಬ ಅಪರೂಪಕ್ಕೆ ಈ ರೀತಿ ರೆಡಿ ಆಗ್ತಿದ್ದೀನಿ. ನಿಜವಾಗ್ಲೂ ಮನೇಲಿದ್ದರೆ ನನಗೆ ರೆಡಿ ಆಗಬೇಕಂತ ಅನಿಸೋದಿಲ್ಲ. ಸೊ ಹಾಗೆ ಈ ಔಟ್ಫಿಟ್ ಬಗ್ಗೆ ನಾನು ರಿವ್ಯೂ ಕೊಡ್ತಿದ್ದೀನಿ. ನೋಡಿ ನೀವೇ ನೋಡ್ತಿರ್ಬೋದು, ಫುಲ್ ಕಂಫರ್ಟ್ ಆಗಿದೆ. ಹಾಗೆ ಈ ಡ್ರೆಸ್ಗೆ ನಾನು ಪೇ ಮಾಡಿರೋದು 378 ರುಪೀಸ್, ಅಂದರೆ ನಾನು ಪ್ರೀಪೇಯ್ಡ್ ಮಾಡಿದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ಒಂದು ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. ಸೊ ನೀವೇ ನೋಡ್ತಿರ್ಬೋದು. ಸೊ ಚೆನ್ನಾಗಿದೆ ಈ ಕಾಂಬಿನೇಷನ್ ಆಗಿ. ಹಾಗೆ ಈ ಡ್ರೆಸ್ನ ನಾನು ರಶ್ಮಿಕಾ ಮಂದನ ಕೂಡ ವೇರ್ ಮಾಡಿರೋದನ್ನ ನೋಡಿದ್ದೀನಿ. ಸೊ ನೀವೆಲ್ಲಾದರೂ ಆಚೆ ಹೋಗ್ತಿದ್ದೀರಾ ಅಂದರೆ ಟೆಂಪಲ್ಗೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆಫೀಸ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟ್ ಅನಿಸುತ್ತೆ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಥರ ಡ್ರೆಸ್ಸಸ್ನೇ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಸೊ ಅದಕ್ಕೆ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಗಿದೆ. ನಿಜವಾಗ್ಲೂ ಎಷ್ಟು ಶೆಕೆ ಆಗ್ತಿದೆ ಅಂತ ಹೇಳಿದ್ರೆ, ಸ್ನಾನ ಮಾಡ್ಕೊಂಡು ಬಂದ್ರೂ ಶೆಕೆ ಆಗ್ತಿದೆ. ನನ್ನ ಲೈಫಲ್ಲಿ ಇಷ್ಟೊಂದು ಸ್ವೆಟ್ ಆಗ್ತಿರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಫುಲ್ ಸ್ವೆಟ್ ಆಗ್ತಿದ್ದೀನಿ. ಅಷ್ಟು ಈ ವರ್ಷ ಅಷ್ಟು ಬಿಸಿಲು ನಾನು ಯಾವ ವರ್ಷವೂ ನೋಡಿಲ್ಲ ಅನ್ಕೊತೀನಿ. ಬ್ಯಾಂಗ್ಳೂರಲ್ಲೇ ಹಿಂಗಿದೆ, ಇನ್ನು ತಮಿಳ್ನಾಡಲ್ಲಿ ಇನ್ನು ಹೆಂಗಿದೆಯೋ ಅನಿಸ್ಬಿಡುತ್ತೆ. ಹಾಗೆ ತುಂಬ ಜನ ಅನ್ಕೋಬೋದು, ಸೊ ಏನು ಆರಾಮಾಗಿ ವ್ಲಾಗ್ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಆರಾಮಾಗಿ ವೀಡಿಯೋ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ನೋ, ಇಟ್ ಇಸ್ ನಾಟ್ ಎಟ್ ಆಲ್ ಲೈಕ್ ದಟ್. ಸೊ ನಾವು ಕಂಪ್ಲೀಟ್ ಡೇ ನಾನು ಈ ಕಡೆ ಅಡುಗೆ ಮಾಡ್ತಿದ್ರು ಕೂಡ ಮಿಡಿಲಲ್ಲಿ ನಾನು ವರ್ಕ್ನ ಮಾಡಬೇಕು. ನಿಜವಾಗ್ಲೂ ಎಲ್ಲ ವರ್ಕಿಂಗ್ ವುಮೆನ್ಸು ಏನಾದರೂ ಮನೇಲಿದ್ದರೆ ಈ ರೀತಿಯೇ ಮಾಡ್ತಿರ್ತಾರೆ. ಸೊ ಬೋತ್ ಮನೇನೂ ಬ್ಯಾಲೆನ್ಸ್ ಮಾಡಬೇಕು, ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು. ನಿಜವಾಗ್ಲೂ ಬ್ರೇಕ್ಫಾಸ್ಟ್ನು ಕೂಡ ಸಮ್ಟೈಮ್ಸ್ ಸ್ಕಿಪ್ ಮಾಡಿಬಿಡ್ತೀವಿ. ಹಾಗೆ ಊಟನೂ ಟೈಮಿಗೆ ಕರೆಕ್ಟಾಗಿ ಮಾಡಲ್ಲ. ಬಟ್ ಆಫೀಸ್ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾವು ಪ್ರೊಡಕ್ಟಿವ್ ತೋರಿಸಿಲ್ಲ ಅಂದರೆ ಇವತ್ತಿನ ದಿನದ ಪ್ರೊಡಕ್ಟಿವಿಟಿ ಏನಂತ ತೋರಿಸಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ನಾಳೆ ನಮ್ಮನ್ನ ಮನೇಲಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಬೇಡಿ, ಆಫೀಸ್ಗೆ ಬನ್ನಿ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ನಾವು ಯಾವುದೇ ರೀತಿ ಅವ್ರು ನಮ್ಮನ್ನ ಪಾಯಿಂಟ್ ಔಟ್ ಮಾಡೋ ರೀತಿ ನಾವು ನಡ್ಕೋಬಾರ್ದು. ಸೊ ಯಾವುದೇ ಮಾಡ್ತೀರಾ ಅಂದರೂ ಬೋತ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಹಾಗೆ ಇನ್ನೊಂದು ಏನಂದರೆ ಮೇನು ನಮ್ಮ ಕಂಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಬೇರೆ ಟೀಮಲ್ಲಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಜಾಸ್ತಿ ಕೊಡೋದೇ ಇಲ್ಲ. ಬಟ್ ನಮ್ಮ ಟೀಮಲ್ಲಿ ಪ್ರೊಡಕ್ಟಿವಿಟಿ ಬೇಕು ಅಷ್ಟೇ ಅವ್ರಿಗೆ.
ಬಿಟ್ಟರೆ ಅವ್ರು ಏನು ಕೇಳಲ್ಲ. ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್. ಆ್ಯಂಡ್ ನಮ್ಮ ಮ್ಯಾನೇಜರ್ ಅಂತೂ ತುಂಬಾ ಒಳ್ಳೆಯವರು. ಆ್ಯಂಡ್ ನಮ್ಮ AVP ಅಂತೂ ಸಿಕ್ಕಾಪಟ್ಟೆ ಒಳ್ಳೆಯವರು. ನಾನು ಕೇಳಿದಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂತ ಹೇಳಿಲ್ಲ ಅವರು. ಆ್ಯಂಡ್ ನಮ್ಮ ಮ್ಯಾನೇಜರು ಅಷ್ಟೇ, ನಾನು ವಾರಗಟ್ಟಲೆ ಊರಿಗೆ ಹೋದಾಗೆಲ್ಲ ನನಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಕೂಡ ಅದೇ ರೀತಿ ನಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಯಾವುದೇ ರೀತಿ ವರ್ಕ್ ಪೆಂಡೆನ್ಸಿನ ನನಗೂ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ವರ್ಕ್ನು ಮಾಡ್ತಿರ್ತೀನಿ, ಹಾಗೆ ಲೀವ್ನು ತೊಗೋತಿರ್ತೀನಿ, ಆ ಥರ ನಾನು. ಸೊ ಸಪೋಸ್ ವರ್ಕ್ ಇದ್ದರೆ ನಾನು ಲೀವ್ನೇ ತೊಗೊಳ್ಳಲ್ಲ. ಸೊ ವರ್ಕ್ ಇಲ್ಲ ಅಂದರೆ ಮಾತ್ರ ನಾನು ಕೂಡ ಲೀವ್ನ ಪ್ಲ್ಯಾನ್ ಮಾಡೋದು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಕಂಪ್ಲೀಟ್ ಡೇ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಈಗ ಸದ್ಯಕ್ಕೆ ವರ್ಕ್ನ ಸ್ಟಾರ್ಟ್ ಮಾಡಿ. ಹಾಗೆ ನನ್ನ ಫೇವ್ರೆಟ್ ಗೇಮ್ಸು. ಸೊ ಮಿಡಿಲಲ್ಲಿ ಏನಾದರೂ ತಿನ್ಬೇಕನ್ಸುತ್ತೆ ಅಂತ ಇವಾಗಲೇ ತೆಗೆದುಕೊಂಡಿದ್ದೀನಿ. ಇವಾಗ ಮತ್ತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನನ್ನ ಡೈಲಿ ರೊಟೀನ್ ಇತ್ತೀಚೆಗೆ ಇದೇ ಥರ ಇರುತ್ತೆ. ಸೊ ಒಂದು 10 o'clockವರೆಗೂ ಏನಾದರೂ ವೀಡಿಯೋ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ಟೈಮ್ ಬಂದು ಅರೌಂಡ್ 6:40 ಆಗ್ತಾಯಿದೆ. ಬಟ್ ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ. ಸೊ ನೀವೇ ನೋಡ್ತಿರ್ಬೋದು, ಇನ್ನೂ ಲ್ಯಾಪ್ಟಾಪ್ ಮುಂದೆನೇ ಕೂತಿದ್ದೀನಿ. ಸೊ ನೀವೇ ನೋಡಿ ಎಷ್ಟು ಕಷ್ಟ ಇರುತ್ತೆ ಆಫೀಸ್ ಕೆಲಸ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೆಲವೊಮ್ಮೆ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳಿ ನನಗೆ ಕಂಟಿನ್ಯೂಸ್ ಕೆಲಸ ಬರ್ತಾನೆ ಇರುತ್ತೆ. ಸೊ ಹಾಗೆ ಇಟ್ ನೆವರ್ ಸ್ಟಾಪ್ಸ್. ಸೊ ಹಾಗೆ ಯಾವುದು ಈಸಿ ಅಲ್ಲ. ಸೊ ಎಲ್ಲನೂ ನಾವು ಮಾಡಲೇಬೇಕು. ಹಾಗೆ ಮಧ್ಯಾಹ್ನ ನಾನು ಊಟ ಮಾಡಿರಲಿಲ್ಲ. ವಾಟರ್ಮೆಲನ್ನ ಕಟ್ ಮಾಡಿಕೊಡ್ತಿದ್ರು ನನ್ನ ಹಸ್ಬೆಂಡು. ಹಾಗೆ ಈಗಷ್ಟೇ ಆಫೀಸ್ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಅರೌಂಡ್ 6:30 ಆ ಥರ ಕೆಲಸ ಮುಗೀತು. ಅಲ್ಲಿ 6:50 ಆ ಥರ ವರ್ಕ್ ಆಗಿದೆ. ಸೊ ಇವಾಗ ಬ್ಯಾಕ್ ಟು ರೊಟೀನ್, ಅಂದರೆ ಕುಕ್ಕಿಂಗ್ ಎಲ್ಲ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಸೊ ಇಕ್ಕಿದ ಅವರೆಕಾಳನ್ನ ನೆನೆ ಹಾಕಿದ್ದೀನಿ. ಸೊ ಅದ್ರ ಜೊತೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್. ಈ ಬ್ಲಾಗ್ ಸ್ವಲ್ಪನೇ ಆದರೂ ಇಷ್ಟ ಆದರೆ ಪ್ಲೀಸ್ ನಾನು ಲೈಕ್ ಮಾಡಿ. ಆ್ಯಂಡ್ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಕೀಪ್ ವಾಚಿಂಗ್ ಅಂಟಿಲ್ ದ ನೆಕ್ಸ್ಟ್ ಬ್ಲಾಗ್ ಕಮ್ಸ್.